ಯಾಕಂದ್ರೆ ಆ 4 EVMಗಳ ವಾರ್ಡ್ ಆ ಕ್ಷೇತ್ರವನ್ನು ನೋಡಬೇಕಾದ್ರೆ ಅಲ್ಲಿ SDPIಯ ಅತಿ ಹೆಚ್ಚು ಬಲಾಬಲ ಇರುವಂತಹ ಮತ್ತು ಹೆಚ್ಚು ನಮಗೆ ಬೆಂಬಲಿಗರಿರುವಂತಹ ನಮ್ಮ ಪಕ್ಷಕ್ಕೆ ಸಪೋರ್ಟ್ ಮಾಡಿರುವಂತಹ ವಾರ್ಡ್ಗಳು. ಸೇಮ್ ಟೈಮ್ ಕಾಂಗ್ರೆಸ್ಗೂ ಕೂಡ ಇದುವರೆಗೆ ಟ್ರೆಡಿಷನಲ್ ಆಗಿ ನಡೀತಾ ಬರ್ತಾ ಇತ್ತು. ಅಲ್ಲಿಯ ಮತದಾರರು ಯಾವ ರೀತಿಯಾಗಿ ಈ ಬಾರಿ ಪರಿವರ್ತನೆಯನ್ನು ಮಾಡಿ ತಂದಿದ್ದಾರೆ, ಅದ್ರ ಮೇಲೆ ರಿಸಲ್ಟ್ ಡಿಪೆಂಡ್ ಆಗ್ಬೋದು ಅಂತ ಅನಿಸ್ತಾ ಇದೆ. ನೀವು ಕಾಮಯಾಬಿದ್ದೀರಾ ಸರ್? 100% ನಾನು ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸ್ವಾಭಿಮಾನದ ಅಭ್ಯರ್ಥಿಯಾಗಿ ನಾನು ಇವತ್ತೇನು ಚುನಾವಣೆಗೆ ಇಳಿದಿದ್ದೇನೆ. ಹಣಬಲ, ತೋಳ್ಬಲ, ಜಾತಿ ಬಲ ಮತ್ತು ಅಧಿಕಾರದ ಬಲದ ನಡುವೆ 17,600 ಮತಗಳು ಗಳಿಸೋದಂತ ಹೇಳಿದ್ರೆ ಇದು ಕಡಿಮೆ ವಿಚಾರ ಅಲ್ಲ. ನಾನು ಆಶಾವಾದಿ, ನಿರಾಶಾವಾದಿ ಅಲ್ಲ. ನನಗೆ ಇನ್ನೂ ಕೂಡ ಆಶೆ ಇದೆ. ಈ ರಿಸಲ್ಟ್ ಕಂಪ್ಲೀಟ್ ಆಗೋವರೆಗೂ ಕೂಡ ಇದು ಇನ್ನೂ ರಿಲೀಸ್ ಆಗ್ತದೆ. ನಾನು ಒಬ್ಬ ಹೊಟ್ಟು ಹೋರಾಟಗಾರನಾದ ಕಾರಣದಿಂದ ನನಗೆ ಹೋರಾಟದ ಇನ್ನೊಂದು ಅನುಭವ ಇದು. ನನ್ನ ಚೊಚ್ಚಲ ಚುನಾವಣೆಯನ್ನು ನಾನು ಎದುರಿಸಿರುವಂತದ್ದು. ನಾನು ಯಾವುದೇ ಚುನಾವಣೆ ಎದುರಿಸಿರಲಿಲ್ಲ. ಈ ಚೊಚ್ಚಲ ಚುನಾವಣೆಯಲ್ಲಿ ಇಷ್ಟು ಪ್ರೀತಿ ಕೊಟ್ಟಂತಹ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರು ಒಂದು ಬದಲಾವಣೆ ಅಂತೂ ಬಯಸ್ತಾ ಇದ್ದಾರೆ ಮತ್ತು ಒಂದು ಕ್ಲಿಯರ್ ಇಂಡಿಕೇಶನ್ ಇದರಲ್ಲಿ ಸಿಗ್ತಾ ಇದೆ. ನಾನು ಇವರ ಋಣವನ್ನು ತೀರಿಸಲಿಕ್ಕೆ ನನ್ನ ಮನೆಯನ್ನು ಕೂಡ ನಾನು ದಾವಣಗೆರೆಗೆ ಶಿಫ್ಟ್ ಮಾಡಿದ್ದೇನೆ. ನನಗೆ ಇವರ ಮತಕ್ಷೇತ್ರದಿಂದ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾನು ಇವರ ಹಕ್ಕುಗಳಿಗಾಗಿ ಮುಂದೆಯೂ ಹೋರಾಟ ಮಾಡ್ತೇನೆ. ಈ ಹೋರಾಟ ಮುಂದುವರಿತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.